ಹಾಗೆ ಅಪ್ಪ ಅಮ್ಮ ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ನಮಗೇನು ತಲೆ ಕೆಟ್ಟಿಲ್ಲ. ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗಿದ್ರೆ ನಿನಗೂ ನನ್ನ ಹಾಗೆ ತಲೆ ಕೆಟ್ಟಿರ್ತಿತ್ತು. ಅಕ್ಕ ಅಂತ ಪ್ರೀತಿಯಿಂದ ಮಾತನಾಡಿಸಿದ್ರೆ ನನ್ನನ್ನೇ ಹುಚ್ಚಿ ಅಂತ ಹೀಯಾಳಿಸ್ತೀಯಾ? ನೋಡು, ನೀನು ಹುಷಾರ್ ಇಲ್ಲದವಳು ಅಂತ ಸುಮ್ಮನಿದ್ದೀನಿ. ಇನ್ನೊಂದ್ಸಲ ನನ್ನ ಗಂಡನ ವಿಷಯದಲ್ಲಿ ಹಗುರವಾಗಿ ಮಾತನಾಡಬೇಡ. ಅರುಂಧತಿ ಗಡುಸಾಗಿ ಹೇಳಿದಾಗ ಭಾರತಿಗೆ ತಲೆ ಬಿಸಿ ಏರಿದಂತಾಯಿತು. ತನ್ನ ಕೈಗೆ ಎಟಕಿದ ಮಾಸಪತ್ರಿಕೆಯನ್ನು ತೆಗೆದುಕೊಂಡು ಅವಳತ್ತ ಹೆಸದ್ಲು. ಯಶೋದಮ್ಮ ದಡದಡನೆ ಧಾವಿಸಿ ಬಂದು, ಭಾರತಿ, ಪಕ್ಕದ ಮನೆ ಗೋದಾಬಾಯಿ ಯಾಕೋ ನಿನ್ನನ್ನು ಕರೀತಿದ್ದಾರೆ, ಒಂದು ಗಳಿಗೆ ಹೋಗಿ ನೋಡ್ಕೊಂಡು ಬಾಮ ಎಂದು ಅವಳನ್ನು ಪುಸಲಾಯಿಸಿ ಕಳಗಿಸದಿದ್ದರೆ ಏನು ಅನಾಹುತ ನಡೀತಿತ್ತೋ. ಭಾರತಿ ಹೊರಗೋದ ಅನಂತರ ಅವರು ಅರುಂಧತಿಯತ್ತ ತಿರುಗಿ ಮೆಲುಧ್ವನಿಯಲ್ಲಿ ಬುದ್ಧಿ ಹೇಳಿದರು. ನೀನು ನಿಮ್ಮಪ್ಪನ ಹಾಗೆ ದುಡುಕು. ಅವಳ ಹತ್ರ ವಾದಕ್ಕೆ ನಿಂತು ಮಾತುಗೆ ಮಾತು ಬೆಳೆಸಬೇಡ ಅಂತ ಎಷ್ಟು ಸಲ ಹೇಳೋದು ನಿನಗೆ? ಅವಳಿಗೂ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ನಾನೇನು ಮಾಡ್ತಾ ಇದ್ದೀನಿ ಅಂತ ಒಂದೊಂದು ಸಲ ಅವಳಿಗೆ ಗಮನದಲ್ಲೇ ಇರಲ್ಲ. ಭಾರತಿ ಹೊರಟಾಗಿ ಮಾತನಾಡುತ್ತಾ ದನಿ ಏರಿಸಿದಾಗಲೇ ನಿರುಪಮ ಭಯದಿಂದ ರೂಮಿನೊಳಗೆ ಹೋಗಿ ಬಾಗಿಲು ಹಾಕೊಂಡ್ಳು. ಈ ಮನೆಯಲ್ಲಿ ನಾವಿನ್ನು ಜಾಸ್ತಿ ದಿನಗಳಿದ್ರೆ ನಮಗೂ ಹುಚ್ಚಿಡಿಯೋದು ಗ್ಯಾರಂಟಿ. ಅರುಂಧತಿ ಗೊಣಗುತ್ತಾ ಒಳಗೆ ನಡೆದಾಗ ತಾಯಿ ಕಣ್ಗಳಲ್ಲಿ ಕಂಬನಿ ಇಣಿಕಿತು. ಇಬ್ಬರು ಮಕ್ಕಳು ಎರಡು ಕಣ್ಗಳಿದ್ದಂತೆ. ಯಾವುದಕ್ಕೂ ಊನವಾದರೂ ಹೃದಯಕ್ಕೆ ಘಾಸಿಯಾಗುತ್ತದೆ. ಒಂದು ಹೆಣ್ಮಗಳು ತಾಯಿಯಾಗಿ ಅರುಂಧತಿ ತಾಯಿಯ ಕರಳು ವೇದನೆ ಅರಿಬಾರದೆ. ಮನೆಯಲ್ಲಿ ನಡೆಯುವ ಇಂಥ ಪ್ರಕರಣಗಳು ಸಾಮಾನ್ಯ. ಅದರಿಂದ ಹೆಚ್ಚು ಆಘಾತವಾದುದು ಮಾನಸಾಳಿಗೆ. ತಾನು ಹಬ್ಬುವ ಮರ ಬಿರುಗಾಳಿಗೆ ಸಿಲುಕಿದ್ರೆ ನಲುಗುವ ಬಳ್ಳಿಯಂತೆ ಇತರರ ಹೀಯಾಳಿಕೆ ಮಾನಸಾಳ ಮನಸ್ಸನ್ನು ಮುದುರಿಸುತ್ತಿತ್ತು. ಅವಳ ವ್ಯಕ್ತಿ ವಿಕಾಸಕ್ಕೆ ಕಾರಣಗಳಾಗಬೇಕಾಗಿದ್ದ ವ್ಯಕ್ತಿಯ ಮನಸ್ಸೇ ತೂಗು ಉಯ್ಯಾಲೆಯಂತೆ ಭಾರತಿ ಒಮ್ಮೊಮ್ಮೆ ಮಿತಿ ಮೀರಿದ ಉಲ್ಲಾಸ, ಸಂತೋಷ ತೋರಿಸುತ್ತಾ ಮಗಳ ಹಿಂದೆಯೇ ತಿರುಗಾಡ್ತಿದ್ಲು. ಕೆಲವೊಮ್ಮೆ ಖಿನ್ನಳಾಗಿ ಅಂತರ್ಮುಖಿಯಾಗಿ ಕುಳಿತು ಬಿಡ್ತಿದ್ಲು. ಆಗ ಮಾನಸ ಎದುರಿಗಿದ್ರೂ ಅವಳನ್ನು ಮಾತನಾಡಿಸ್ತಿರ್ಲಿಲ್ಲ. ಮನಸ್ಸಿದ್ರೆ ತಲೆ ಬಾಚಿಕೊಂಡು ಮುಖ ತೊಳೆಯುತ್ತಿದ್ಲು. ಇಲ್ಲದಿದ್ದರೆ ವಾರವಾದರೂ ಸ್ನಾನ ಮಾಡ್ತಿರ್ಲಿಲ್ಲ. ಮಾಸಿದ ಸೀರೆ ಉಟ್ಟು ಕೆದರಿದ ತಲೆಯಲ್ಲಿ ಆಕಾಶ ಕಳಚಿ ಬಿದ್ದವಳಂತೆ ಶೂನ್ಯ ನೋಟ ಬೀರುತ್ತಾ ಕುಳಿತುಕೊಳ್ಳುವ ತಾಯಿ ಬಗ್ಗೆ ಅವಳ ಎಳೆಯ ಮನಸ್ಸಿನಲ್ಲಿ ಅನುಕಂಪ, ಸಂಕಟ ಮೂಡ್ತಿತ್ತು. ಅವಳ ಸಮತೋಲನವಿಲ್ಲದ ಮನಸ್ಥಿತಿ ಕಂಡು ತಿರಸ್ಕಾರ, ಅವಹೇಳನ ಮಾಡುವ ದೊಡ್ಡಮ್ಮ ನಿರುಪಳನ್ನು ಕಂಡ್ರೆ ಅವಳಿಗೆ ಮೈ ಉರಿಯುತ್ತಿತ್ತು. ಆದರೆ ಹಿರಿಯರು ಎದುರಿಗೆ ನಿಂತು ಅರುಂಧತಿಯ ನಡವಳಿಕೆಯನ್ನು ಪ್ರತಿಭಟಿಸುವ ಎದೆಗಾರಿಕೆ 18ರ ಹುಡುಗಿಗೆ ಎಲ್ಲಿರಲಿ? ಭಾರತೀಯ ಮಗಳೆಂದು ಮಾನಸ ಅವರೆಲ್ಲರ ಪಾಲಿಗೂ ಅಯ್ಯೋ ಪಾಪ ಎಂದು ಮರುಕ ತೋರುವ ಪ್ರಾಣಿ. ಭಾರತೀಯ ಬದುಕಂತೂ ಹಾಳಾಯಿತು. ಮುಂದೆ ಅವಳ ಮಗಳಾಗಿ ಈ ಹುಡುಗಿಯ ಭವಿಷ್ಯವೇನು ಎಂದು ಮನೆಯವರೆಲ್ಲ ಉದ್ಗಾರ ತೆಗೆಯುತ್ತಲೇ ಮಾನಸಾಳ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಿದ್ರು. ಮರಳುಗಾಡಿನಲ್ಲಿ ಓಯಾಸಿಸ್ ಕಂಡಂತೆ ಮಾನಸಾಳಿಗಿದ್ದ ಏಕೈಕ ಆಸರೆ ಗೋದಾಬಾಯಿ ಮನೆಯೊಂದೇ. ಈಗ ಭಾನುಪ್ರಕಾಶ್ MBBS ಮುಗಿಸಿ MD ಸೈಕಾಲಜಿಸ್ಟ್ರಿ ಸ್ನಾತಕೋತ್ತರ ಪದವಿ ಓದ್ತಿದ್ದ. 24ರ ಯುವಕ ಭಾನು ಮೊದಲಿನ ಹುಡುಗಾಟ ಮರೆತು ಈಗ ಗಂಭೀರ ನಿಲುವಿನ ಮೆಲುಮಾತಿನ ಜವಾಬ್ದಾರಿಯುತ ವೈದ್ಯನಾಗಿ ಬದಲಾವಣೆ ಹೊಂದಿದ್ದ. ನಿನ್ನನ್ನು ನೋಡಿದ್ರೆ ಮೊದಲಿನ ಹಾಗೆ ಕೀಟಳೆ ಮಾಡೋಕ್ಕೆ ಮನಸ್ಸೇ ಬರಲ್ಲ ಕಣೋ. ಹಾಯ್ ಭಾನು ಅಂತ ಕೂಗಿದ್ರೆ ನೀನು ಬರ್ತೀಯೋ ಇಲ್ವೋ? ಗುಡ್ ಮಾರ್ನಿಂಗ್ ಡಾಕ್ಟರ್ ಅಂತ ನಾವು ಗೌರವದಿಂದ ಗ್ರೇಟ್ ಮಾಡಬೇಕೇನೋ. ಮಾನಸ ಚೀಡಿಸಿದಾಗ ಭಾನು ಜೋರಾಗಿ ನಕ್ಕ. ನನಗೆ ಅಂಥ ವಿಶೇಷ ಗೌರವವೇನು ಕೊಡಬೇಡಮ್ಮ. ಆಸ್ಪತ್ರೆಯಲ್ಲಿ ನಾನು ಡಾಕ್ಟರ್ ಅಷ್ಟೇ. ನಿನಗೆ ಮಾತ್ರ ನಾನು ಮೊದಲಿನಂತೆ ಕ್ಲೋಸ್ ಫ್ರೆಂಡ್ ಹಾಗೂ ಕಂಪಾನಿಯನ್. ಹಾಗಾದರೆ ಮೆಡಿಕಲ್ ಓದಿದ್ದೀನಿ ಅಂತ ಜಂಬ ಇಲ್ವಾ? ಅವಳ ಮುಗ್ಧ ಪ್ರಶ್ನೆ ಕೇಳಿ ಅವನಿಗೆ ಮೋಜ್ ಎನಿಸಿತು. ಜಂಬ ಯಾಕೆ? ಡಾಕ್ಟರ್ ಆದ ತತ್ಕ್ಷಣ ನಮಗೇನು ತಲೆ ಮೇಲೆ ಕೊಂಬೆಳೆಯುತ್ತಾ ಎಂದು ಕೆನ್ನೆ ಹಿಂಡಲು ಕೈ ಮುಂದೆ ಚಾಚಿದವನೇ ತಟ್ಟನೆ ಹಿಂದೆ ತೆಗೆದುಕೊಂಡ. ಹಾಗೆಲ್ಲ ಅವಳು ಬಿಗಿಯಾಗಿ 2 ಜಡೆ ಎಣೆದು ಸ್ಕರ್ಟ್ ತೊಡುತ್ತಿದ್ದ ಕಿಶೋರಿ ಈಗ ಚೂಡಿದಾರ್ ಧರಿಸಿ ನಿಂತ ನೀಲ ಜಡೆಯ ಹದಿಹರೆಯದ
ಸೊಬಗಿಯನ್ನು ಕಂಡಾಗ ಅವನಿಗೆ ಹಿಂದಿನ ಸಲಿಗೆ ತೋರಲು ಮನಸ್ಸು ಹಿಂಜರಿಯಿತು. ಭಾನುಪ್ರಕಾಶ್ ಮನಃಶಾಸ್ತ್ರದಲ್ಲಿ MD ಮಾಡಲು ನಿರ್ಧರಿಸಿದಾಗ ಅವನ ಗೆಳೆಯರೆಲ್ಲ ಹಾಸ್ಯ ಮಾಡಿದ್ರು. ಜೀವನ ಪೂರ್ತಿ ಹುಚ್ಚರ ಜೊತೆ ಕಾಲ ಕಳೆಯೋ ಹಣೆಬರಹ ನಿನಗ್ಯಾಕೋ ಬಾನು. ಅವರೊಂದಿಗೆ ಸೇರಿದ್ರೆ ನೀನು ಮೆಂಟಲ್ ಕೇಸ್ ಆಗಿಬಿಡ್ತೀಯ ಅಷ್ಟೇ. ನಿನ್ನು ನನ್ನ ಜೊತೆ ಆರ್ಥೋಪೆಡಿಕ್ಸ್ಗೆ ಸೇರ್ಕೋ. ಮುಂದೆ ನಾವಿಬ್ಬರೂ ಸೇರಿ ಒಂದು ನರ್ಸಿಂಗ್ ಹೋಮ್ ತೆಗೆಯೋಣ. ಬಾನು, ಯು ಹ್ಯಾವ್ ಆನ್ ಎಕ್ಸಲೆಂಟ್ ಕ್ಲಿನಿಕಲ್ ನಾಲೆಡ್ಜ್. ಸೈಕಿಯಾಟ್ರಿ ಬೇಡ್ರಿ, ಸರ್ಜರಿಗೂ ಜನರಲ್ ಮೆಡಿಸನ್ಗೂ ಟ್ರೈ ಮಾಡಿ, ಅವನ ಪ್ರೊಫೆಸರ್ ಸಹ ಸಲಹೆ ನೀಡಿದರು. ಆದರೆ ಭಾನುವಿನ ನಿರ್ಧಾರ ದೃಢವಾಗಿತ್ತು. ಆಸ್ಪತ್ರೆಯಲ್ಲಿ ಮಾನಸಿಕವಾಗಿ ಅಸ್ವಸ್ಥರಾದ ರೋಗಿಗಳನ್ನು ಕಂಡಾಗ ಅವನಿಗೆ ವೇದನೆ, ಕನಿಕರ, ವ್ಯಥೆ, ಕರುಣೆ ಉಕ್ಕಿ ಬರ್ತಿತ್ತು. ಅಲ್ಲಿರುವ ರೋಗಿಗಳೆಲ್ಲರ ಕಾಯಿಲೆಯನ್ನು ಸಾಧ್ಯವಾದಷ್ಟು ಗುಣಪಡಿಸಿ ಅವರು 4 ಜನರ ಜೊತೆ ಸಮಾಜದಲ್ಲಿ ಬಾಳುವಂತೆ ಮಾಡಬೇಕೆಂದು ಶ್ರಮಿಸುತ್ತಿದ್ದ. ಅವನ ಪ್ರೊಫೆಸರ್ ಆಗಿದ್ದ ಡಾಕ್ಟರ್ ಧನಂಜಯ್ ಅವನಿಗೆ ಗುರು, ಮಾರ್ಗದರ್ಶಿ ಹಾಗೂ ಹಿತೈಷಿಯಾಗಿದ್ದರು. ಮನಃಶಾಸ್ತ್ರಜ್ಞರಿಗೆ ಚೂಪಾದ ದೃಷ್ಟಿ ಇರಬೇಕು, ಮಾತನಾಡುವ ಚಾತುರ್ಯ ರೂಢಿಯಾಗಬೇಕು, ಹೃದಯದಲ್ಲಿ ಔದಾರ್ಯ ತುಂಬಿರಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಗಟ್ಟಿಯಾಗಿ ಎದೆ ಇರಬೇಕು ಎಂದು ಅವರು ಆಡಿದ ನುಡಿಮುತ್ತುಗಳನ್ನು ಭಾನು ಮರೆಯುವಂತಿರಲಿಲ್ಲ. ಕಾಕತಾಳೀಯ ಎಂಬಂತೆ ಡಾಕ್ಟರ್ ಧನರಾಜ್ ಅವರೇ ಭಾರತಿಗೆ ಮೊದಲಿನಿಂದಲೂ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದು ತಿಳಿದ ಮೇಲೆ ಭಾನುವಿಗೆ ಅವಳ ಕೇಸಿನ ಬಗ್ಗೆ ವಿಶೇಷ ಆಸಕ್ತಿ ಬೆಳೆದಿತ್ತು. ಅವಳ ಚಟುವಟಿಕೆಗಳನ್ನು ಅವನು ಕಣ್ಣಲ್ಲೇ ಕಣ್ಣಿಟ್ಟು ಗಮನಿಸುತ್ತಿದ್ದ. ಆಗ ಅವನಿಗೆ ಮಾನಸಳ ತಳಮಳ ಅರಿವಾಗಿತ್ತು. ತನ್ನ ಏಕಾಏಕಿ ಕರುಳಿನ ಕುಡಿಯ ಬಗ್ಗೆ ಭಾರತಿಗೆ ಕಾಳಜಿ ಹೆಚ್ಚು. ಮಾನಸ ಮನೆಯಿಂದ ಹೊರ ಕಾಲಿಟ್ರೆ ಕೈದಿಯನ್ನು ಕಾದು ಹಿಂಬಾಲಿಸುವ ಪೇದೆಯಂತೆ ಭಾರತಿ ತಡ ಮಾಡದೆ ತಾನು ಚಪ್ಪಲಿ ಮೆಟ್ಟಿ ಅವಳ ಹಿಂದೆ ಬರುತ್ತಿದ್ಲು. ಮಾನಸ ಬೇಡ ಬೇಡ ಎಂದು ಹೇಳಿದರೂ ಅವಳು ಲೆಕ್ಕಿಸ್ತಿರ್ಲಿಲ್ಲ. ಅವಳನ್ನು ತಾನು ಖುದ್ದಾಗಿ ಕಾಲೇಜಿಗೆ ಬಿಡ್ತಿದ್ಲು. ಮನು, ಒಳಗೆ ಹೋಗ್ತೀಯಾ? ಹುಷಾರು, ಸಂಜೆ 4 ಗಂಟೆಯ ಹೊತ್ತಿಗೆ ನಾನು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಮಧ್ಯದಲ್ಲಿ ನೀನು ಎಲ್ಲೂ ಹೋಗ್ಬಿಡ್ಬೇಡ ಎಂದು ಪದೇ ಪದೇ ನುಡಿದು ಎಳೆಯ ಮಗುವನ್ನು ಅಗಲುವ ತಾಯಿಯಂತೆ ಮಗಳಿಂದ ಬೀಳ್ಕೊಡ್ತಿದ್ಲು. ಅದು ಅವಳ ಗೆಳತಿಯರ ಮಟ್ಟಿಗೆ ಪ್ರತಿದಿನ ಮೋಜಿನ ಪ್ರಕರಣವಾಗಿತ್ತು. ಭಾರತಿ ಮಾನಸಳ ಹಿಂದೆ ಬಂದರೆ ಅವರೆಲ್ಲ ಕಣ್ಸನ್ನೆ ಮಾಡಿ ಮುಖ ನೋಡಿಕೊಂಡು ಕಿಸಕ್ಕನೆ ನಗುತ್ತಿದ್ರು. ಮೇರಿ ಹಿಂದೆ ಲ್ಯಾಬ್ ಬರುವ ಹಾಗೆ ಮೇರಿನೇ ಲ್ಯಾಬ್ ಹಿಂದೆ ಬರ್ತಾ ಇದೆ ನೋಡೆ. ಒಮ್ಮೆ ಆಕಸ್ಮಿಕವಾಗಿ ಭಾರತೀಯ ಸೂಕ್ಷ್ಮ ಕಿವಿಗೆ ಆ ಮಾತುಗಳು ತಲುಪಿದವು. ಏನ್ರಿ, ನೀವೆಲ್ಲ ತಮಾಷೆ ನೋಡ್ತಾ ನಿಂತಿದ್ದೀರಾ? ಯಾಕೆ? ನಿಮ್ಮ ತಾಯಂದರು ಯಾರು ನಿಮ್ಮ ಜೊತೆ ಕಾಲೇಜಿಗೆ ಬಂದುಬಿಡಲ್ವಾ? ಅದಕ್ಕೆ ನೀವೆಲ್ಲ ಇಷ್ಟು ಹದ್ದು ಮೀರಿ ಆಳಾಗಿ ಹೋಗಿರೋದು ಎಂದು ಅಬ್ಬರಿಸಿದಾಗ ಆ ಹುಡುಗಿಯರಿಗೆಲ್ಲ ಗಾಬರಿಯಾಗಿ ಒಳಗೋಡಿ ಪ್ರಿನ್ಸಿಪಲ್ಗೆ ದೂರು ನೀಡಿದ್ರು. ಪ್ರಿನ್ಸಿಪಲರು ಆ ನಂತರ ಮಾನಸಳನ್ನು ತಮ್ಮ ಚೇಂಬರ್ಗೆ ಕರೆಸಿ, ನಿಮ್ಮ ತಾಯಿ ಅನವಶ್ಯಕವಾಗಿ ಕಾಲೇಜಿನ ಕ್ಯಾಂಪಸ್ನೊಳಗೆ ಬಂದು ಬೇರೆ ಹುಡುಗಿಯರಿಗೆ ತೊಂದರೆ ಕೊಡ್ತಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ದಯವಿಟ್ಟು ಅವರು ಮತ್ತೊಮ್ಮೆ ನಿನ್ನ ಜೊತೆ ಬಾರದ ಹಾಗೆ ಎಚ್ಚರಿಕೆ ವಹಿಸ್ಬೇಕಮ್ಮ. ಇದು ಸಾರ್ವಜನಿಕರ ಸ್ಥಳ. ನಿಮ್ಮ ತಾಯಿ ಅಂಥವರನ್ನು ನೀನು ಕರೆತರುವುದು ತಪ್ಪು ಎಂದು ಉಪದೇಶ ನೀಡಿದಾಗ ಭೂಮಿ ಬಾಯಿ ಬಿಟ್ಟು ತನ್ನನ್ನು ನುಂಗ್ಬಿಡಬಾರ್ದೆ ಎನ್ನುವಷ್ಟು ಅವಳಿಗೆ ಅವಮಾನ ಆಗಿತ್ತು. ಅಮ್ಮ, ನೀನು ನನ್ನಿಂದೆ ಹಾಗೆಲ್ಲ ಬರಬೇಡ, ನಾನೇನು ಎಳೆ ಮಗುವಲ್ಲ ಎಂದು ಮನೆಗೆ ಬಂದ ಕೂಡಲೇ ಭಾರತಿಗೆ ಹೇಳಿದ್ಲು. ನೀನು ಎಳೆ ಮಗುವಾಗಿದ್ದರೆ ನಾನು ನಿಶ್ಚಿಂತೆಯಾಗಿರ್ತಿದ್ದೆ ಕಣೆ. ನೀನೀಗ ಬೆಳೆದ ಹುಡುಗಿ, ಕಾಲ ಮೊದಲೇ ಚೆನ್ನಾಗಿಲ್ಲ. ತಂದೆಯ ಆಸರೆಯಂತೂ ನಿನಗೆ ಕೊಡೋಕ್ಕಾಗಲಿಲ್ಲ. ತಾಯಿಯ ಕಾವಲು ಇಲ್ದಿದ್ರೆ ಹೆಣ್ಮಕ್ಕಳು ಬೇಲಿ ಇಲ್ಲದ ತೋಟದ ಹಾಗಮ್ಮ. ಯಾರು ಬೇಕಾದರೂ ನುಗ್ಗಿ ಹೂವನ್ನು ಕಿತ್ಕೊಂಡು ಬಿಡಬಹುದು. ನೀನು ಕಾಲೇಜಿನಿಂದ ಬರೋವರೆಗೂ ನನಗೆ ಜೀವದಲ್ಲಿ ಜೀವ ಇರಲ್ಲ. ತಾಯಿಯ ಹೃದಯಾಂತರಾಳದ ಮಾತುಗಳು ಮಾನಸಳ ಎದೆಯನ್ನು ಕಲಕಿತು. ಮನೋರೋಗಿಯಾಗಿದ್ರೇನು, ಈಕೆ ತನ್ನ ಹೆತ್ತ ತಾಯಿ. ಇದಕ್ಕೆ ಅಲ್ವೇ ಕರುಳ ಸಂಬಂಧ ಎನ್ನೋದು. ತನ್ನನ್ನು ಅಕ್ಕರೆಯಿಂದ ಬೆಳೆಸಿದ ಅಜ್ಜಿ ತಾತ ಸಹ ಒಮ್ಮೆಯೂ ತನ್ನ ಹೆಣ್ತನದ ಬಗ್ಗೆ ಕಾಳಜಿ ವಹಿಸಿರಲಿಲ್ಲ. ಆದರೆ ಸಮಾಜದ ದೃಷ್ಟಿಯಲ್ಲಿ ಭಾರತಿ ಕೇವಲ ಮಾನಸಿಕ ರೋಗಿ.
ಅವಳ ಚಟುವಟಿಕೆಗಳನ್ನು ಮನೋರಂಜನೆಯ ದೃಷ್ಟಿಯಿಂದ ಅಳೆಯುತ್ತಿದ್ದರೆ ಹೊರತು ಅವಳ ಹೃದಯದೊಳಗೆ ಹೊಕ್ಕ ಭಾವನೆಗಳನ್ನು ಅರಿಯಲು ಯತ್ನಿಸ್ತಿರಲಿಲ್ಲ. ಮಾನಸಿಕ ರೋಗಿ ಗುಣ ಹೊಂದಿದ ಮೇಲೂ ಸಮಾಜ ಅವರನ್ನೆಂದು ತಮ್ಮಲ್ಲೊಂದಾಗಿ ಸ್ವೀಕರಿಸೋದೇ ಇಲ್ಲ ಎಂಬ ವಿಪರ್ಯಾಸದ ಸಂಗತಿ ಮಾನಸಾಳಿಗೆ ಮನವರಿಕೆಯಾಗಿತ್ತು. ಅವರಿವರನ್ನು ಯಾಕೆ, ಸ್ವಂತ ಮನೆಯವರೇ ಸದಾ ಭಾರತೀಯ ನಡೆನುಡಿಗಳನ್ನು ಸಂದೇಹದ ಕಣ್ಗಳಿಂದಲೇ ಪರಿಶೀಲಿಸ್ತಾ ಇದ್ರು. ಅವಳು ನಗು ನಗುತ್ತಾ ಉಲ್ಲಾಸದಂದಿದ್ರೆ ಯಾರಿಗೇನು ಮಾಡಿಬಿಡ್ತಾಳೋ ಎಂಬ ಆತಂಕ, ಅವಳು ಖಿನ್ನಳಾಗಿದ್ರೆ ತನಗೇನು ಅನಾಹುತ ಮಾಡಿಕೊಳ್ತಾಳೋ ಎಂಬ ಭಯ, ದೇಹಕ್ಕೆ ಕಾಯಿಲೆ ಬಂದಂತೆ ಮನಸ್ಸಿಗೂ ವ್ಯಾಧಿ ಹಿಡಿಯೋದು ಸಹಜ. ದೈಹಿಕ ರೋಗ ಗುಣವಾದ ಮೇಲೆ ಎಲ್ಲರಂತೆ ಬಾಳಲು ಅವಕಾಶ ಕೊಡುವ ಜನ, ಮಾನಸಿಕ ಕಾಯಿಲೆ ವಾಸಿಯಾದ ಅನಂತರವೂ ಮನೋರೋಗಿಯನ್ನು ಅಸ್ಪೃಶ್ಯನಂತೆ ದೂರ ಇಡೋದ್ಯಾಕೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ ಮನಃಶಾಸ್ತ್ರಜ್ಞರು ಕೊಡಲಾರರೇನೋ. ಭಾನು ಅವಳ ಭಾವನೆಗಳನ್ನು ಅನುಮೋದಿಸ್ತಾ ಇದ್ದ. ನಿಜ ಮನು, ಯಾವತ್ತು ನಮ್ಮ ಸಮಾಜ ಮಾನಸಿಕ ರೋಗಿಗಳ ಬಗ್ಗೆ ಪ್ರೀತಿ ಸೌಹಾರ್ದತೆ ತೋರಿಸುತ್ತಾ ಅವತ್ತೇ ನಮ್ಮ ಆಸ್ಪತ್ರೆಯಿಂದ ಹೊರಗೆ ಹೋಗುವ ರೋಗಿಗಳು ಹಿಂತಿರುಗಿ ಬರಲ್ಲ. ಬಹುತೇಕ ರೋಗಿಗಳು ಮನೆಯವರ ವಿಶ್ವಾಸ ಸಹಕಾರವಿಲ್ಲದೆ ಶಾಶ್ವತವಾಗಿ ಅಸ್ವಸ್ಥರಾಗಿ ಉಳಿದುಬಿಡುವ ಸಂಭವವೇ ಹೆಚ್ಚು. ಮುಖ್ಯವಾಗಿ ನಮ್ಮ ಜನಸಾಮಾನ್ಯರಲ್ಲಿ ಮಾನಸಿಕ ರೋಗಗಳ ಸರಿಯಾದ ಅರಿವು ಮೂಡಿಸಬೇಕು. ಭಾನು, ನನಗೊಂದು ನಿಜ ಸಂಗತಿ ನಿನ್ನಿಂದ ತಿಳಿಬೇಕು. ನಮ್ಮ ತಾಯಿಯಂತೆ ನನಗೂ ಮನೋರೋಗ ಬರುವ ಸಾಧ್ಯತೆ ಇದೆಯಾ? ಮಾನಸ ಬಹುದಿನದಿಂದ ತನ್ನ ಹೃದಯದಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಅವನ ಮುಂದಿಟ್ಲು. ನಾನು ನಾಳೆಯ ದಿನ ಜೀವಂತವಾಗಿ ನಿನ್ನ ಮುಂದೆ ಬರ್ತೇನೆ ಅನ್ನೋ ನಂಬಿಕೆ ನಿನಗಿದೆಯಾ? ಛೇ, ಅಸಂಬದ್ಧವಾಗಿ ಮಾತನಾಡಬೇಡ. ನಿನ್ನ ಪ್ರಶ್ನೆಯೂ ಅಷ್ಟೇ ಅಸಂಬದ್ಧವಾಗಿದೆ. ನಾಳೆಗಳನ್ನು ನಿರ್ಧರಿಸುವ ಸಾಮರ್ಥ್ಯ ಯಾರಿಗಿದೆ ಭಾನು? ಮಾನಸಿಕ ರೋಗ ಆನುವಂಶಿಕವಾಗಿ ಬರಲೇಬೇಕೆಂಬ ನಿಯಮವೇನೂ ಇಲ್ಲ. ನಿನ್ನಲ್ಲಿ ಅದೊಂದು ರಿಸ್ಕ್ ಫ್ಯಾಕ್ಟರ್ ಸಂಭವತೆ ಇದ್ದರೆ ಮಾತ್ರ ರೋಗ ಪ್ರಕಟವಾಗೋ ಸಾಧ್ಯತೆ ಇರುತ್ತೆ. ನೀನು ಅದರ ಬಗ್ಗೆ ಜಾಸ್ತಿ ತಲೆ ಬಿಸಿ ಮಾಡಿಕೊಳ್ಬೇಡ. ನಾವು ಸಾಮಾನ್ಯವಾಗಿ ಜೀವನದಲ್ಲೂ ಈ ರೀತಿ ಅನೇಕ ರಿಸ್ಕ್ ಫ್ಯಾಕ್ಟರ್ಗಳನ್ನು ಎದುರಿಸಿಯೇ ಬದುಕ್ತಾ ಇರೋದು ಅಲ್ವಾ? ಮಾನಸಿಕ ರೋಗಿಯ ಮಕ್ಕಳು ಹಲವಾರು ಸಂಪೂರ್ಣ ಆರೋಗ್ಯವಂತರಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿ ಉತ್ತಮ ಜೀವನ ನಡೆಸ್ತಾ ಇರೋ ಉದಾಹರಣೆ ಬೇಕಾದಷ್ಟಿದೆ. ಈ ಚಿಂತೆ ಅನ್ನೋ ಕೀಟ ಒಂದ್ಸಲ ತಲೆ ಒಳಗೆ ಹೊಕ್ರೆ ಮನಸ್ಸು ಗೆದ್ದಲು ಹಿಡಿದ್ಬಿಡುತ್ತೆ ಗೊತ್ತಾ? ಹೌದು. ಹಾಗಾದರೆ ನಾವು ಮನಸ್ಸು ತಿಳಿಯಾಗಿ ಪ್ರಶಾಂತವಾಗಿ ಇಟ್ಕೊಳ್ಳೋಕ್ಕೆ ಏನು ಮಾಡಬೇಕು? ಮಾನಸ ಆಸಕ್ತಿಯಿಂದ ಕೇಳಿದಾಗ ಭಾನು ಎದೆ ಉಬ್ಬಿಸಿ ನಿಂತ. ಸ್ಥೈರ್ಯ, ಆತ್ಮವಿಶ್ವಾಸ, ದಟ್ ಕೀಪ್ಸ್ ಯು ಫಿಟ್. ಬೆಟ್ಟದಂತೆ ಬರುವ ಸಮಸ್ಯೆಗಳನ್ನೆಲ್ಲ ನೀನು ಮಾತಿನಲ್ಲೇ ಮಂಜಿನಂತೆ ಕರಗಿಸ್ಬಿಡ್ತೀಯಾ ನೋಡು. ನೀನು ಸೈಕಿಯಾಟ್ರಿಸ್ಟ್ ಆಗೋಕ್ಕೆ ಹೇಳಿ ಮಾಡಿಸಿದಂತಿದೆಯಾ? ಮಾನಸ ನಕ್ಕಳು. ಭಾನುವಿನೊಡನೆ ಮಾತನಾಡಿದ ಮೇಲೆ ಅವಳ ಹೃದಯ ಹಗುರವಾಗಿತ್ತು. ಭಾನುಪ್ರಕಾಶನ ಸಹಚರದಿಂದ ಅವಳ ಆತ್ಮವಿಶ್ವಾಸ ಅರಳುತ್ತಿತ್ತು. ಮನೆಯಲ್ಲಿ ಈಗ ಅರುಂಧತಿಯದೇ ಯಜಮಾನಿಕೆ. ಅಪರೂಪದ ಮೊಮ್ಮಗಳೆಂದು ನಿರುಪಮಾಳಿಗೆ, ರಾಯರಿಗೆ ಟಿವಿ ಕಾರ್ಯಕ್ರಮಗಳ ವೀಕ್ಷಣೆ, ಗ್ರಂಥಗಳ ವ್ಯಾಸಂಗ, ಸ್ನೇಹಿತರೊಡನೆ ವಾಕಿಂಗ್ ಎಂದೇ ಸಮಯ ಕಳೆದು ಹೋಗ್ತಿತ್ತು. ಯಶೋದಮ್ಮನಿಗೆ ಡೆಲ್ಲಿಯಿಂದ ಬಂದ ಹಿರಿಮಗಳು ಮೊಮ್ಮಗಳನ್ನೇ ಉಪಚರಿಸಲು ಸಮಯ ಸಾಲದು. ಇನ್ನು ಮಾನಸಳ ಅಭಾವಗಳನ್ನು ಅರಿಯುವವರ್ಯಾರು? ನ್ಯಾಯವಾಗಿ ನಿರುಪಮ ಅವಳಿಗೆ ನಿಕಟವರ್ತಿ ಯಾಗಬಹುದಿತ್ತು. ಆದರೆ ಮಾನಸಳೊಡನೆ ಬೆರೆತು ಮಾತನಾಡೋದು ತನ್ನ ಅಭಿಮಾನಕ್ಕೆ ಕುಂದು ಎಂದೇ ಭಾವಿಸಿ ಅವಳು ದೂರ ಸರಿಯುತ್ತಿದ್ಲು. ಅವಳ ಬಿಡುವಿನ ವೇಳೆಯೆಲ್ಲ ಅಕ್ಕಪಕ್ಕದ ಹುಡುಗಿಯರೊಡನೆ ಹರಟೆ ಹೊಡೆಯೋದ್ರಲ್ಲೇ ಸರಿದು ಹೋಗ್ತಿತ್ತು. ಅವರ ಸಂಭಾಷಣೆ ಲೋಕಾರೂಢಿಯಾಗ್ತಿರಲಿಲ್ಲ. ನಿರುಪಮ ಬೇಕೆಂದೇ ಮಾನಸಾಳಿಗೆ ಕೇಳುವಂತೆ ಗಟ್ಟಿಯಾಗಿ, ಡು ಯು ನೋ, ನಮ್ಮ ಚಿಕ್ಕಮ್ಮ ಏನು ಮಾಡಿದ್ರು ಗೊತ್ತಾ ಎಂದು ಭಾರತೀಯ ವರ್ತನೆಯನ್ನು ಉತ್ಪ್ರೇಕ್ಷೆಗೊಂದಿಗೆ ಸೇರಿಸಿಕೊಂಡು ಗೆಳೆಯತಿರಿಗೆ ವರ್ಣಿಸ್ತಿದ್ರೆ ಅವರೆಲ್ಲ ಆಸಕ್ತಿಯಿಂದ ಕೇಳಿಸ್ಕೊಳ್ತಿದ್ರು. ಆಂಟಿ, ಜೋರಾಗಿ ಮಾತನಾಡೋದು ನಮ್ಮನೆಗೂ ಕೇಳಿಸುತ್ತೆ. ಅವರು ನಿಮಗೆಲ್ಲ ಏನೂ ಮಾಡಲ್ವಾ, ಹೊಡೆಯಲ್ವಾ?
ಎಂದೆಲ್ಲ ಅನವಶ್ಯಕ ಕುತೂಹಲ ತೋರಿಸ್ತಿದ್ರು. ಅಯ್ಯೋ, ಪ್ರತಿದಿನ ನಮ್ಮ ಮನೆಯಲ್ಲಿ ಅವರದೇ ರಾಮಾಯಣ. ಈ ಮನೆಯಲ್ಲಿರೋಕೆ ನನಗಂತೂ ತುಂಬ ಭಯ ಆಗುತ್ತಪ್ಪ. ನಮ್ಮ ಡ್ಯಾಡಿ ಯಾವಾಗ ಡೆಲ್ಲಿಯಿಂದ ಬಂದು ನಮ್ಮನ್ನೆಲ್ಲ ಬೇರೆ ಮನೆಗೆ ಕರ್ಕೊಂಡು ಹೋಗ್ತಾರೋ ಅನ್ನಿಸ್ಬಿಟ್ಟಿದೆ. ನಿರುಪಮಳ ವಿವರಣೆ ಕೇಳಿ ಅವರೆಲ್ಲ ಅನುಕಂಪದ ನೋಟ ಮಾನಸಾಳತ್ತ ಹರಿಯುತ್ತಿತ್ತು. ಪಾಪ ಮಾನಸ ಅತ್ತ ತಾಯಿ ಜೊತೆ ಹೇಗಿರ್ತಾಳೋ. ಐ ರಿಯಲಿ ಪಿಟ್ ಹರ್. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.